ಹಾಯ್ ಗಾಯ್ಸ್, ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಬಿಗ್ ಬಾಸ್ ಮನೇನ. ಬಟ್ ಓಕೆ, ಸೊ ನಾನು ಕ್ವೆಶನ್ಸ್, ಹೌ ಇಸ್ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್? ಓಕೆ, ಫಸ್ಟ್ ಆಫ್ ಆಲ್ ನಾನು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಅಡ್ರೆಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಆ ಬಿಗ್ ಬಾಸ್ ಜರ್ನಿ ಸಡನ್ನಾಗಿ ಎಂಡ್ ಆಯಿತು. ನಮ್ಗೆ ಐಡಿಯಾನೇ ಇರಲಿಲ್ಲ, ಗೊತ್ತೇ ಇರಲಿಲ್ಲ ಈ ಥರ ಹೊರಗೆ ಏನು ಸಿಚುವೇಶನ್ ಆಗ್ತಾ ಇದೆ ಅಂತ. ಢಬ್ ಅಂತ ಹೊಡೀತು. ನಿಜವಾಗ್ಲೂ ನಮಗೆ ಒಂದು ಐಡಿಯಾ ಇಲ್ಲದೆ ನಮ್ಮನ್ನು ಅಷ್ಟು ದಿನ ಸೇಫಾಗಿ ಬಿಗ್ ಬಾಸ್ ಮನೇಲಿ ಇಟ್ಟಿದ್ದಕ್ಕೆ ಹ್ಯಾಟ್ಸ್ ಆಫ್. ನಾವು ಕರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡ್ತೀವಿ ಅಂತ ನಾವು ಶೋ ಅಲ್ಲಿ ಹೇಳಿದ್ವಿ. ಅದು ಆ ನ್ಯೂಸ್ ಬಂದ ತಕ್ಷಣ ನಮಗೆಲ್ಲ ಅಫ್ಕೋರ್ಸ್ ಅಳು ಬಂತು, ತುಂಬ ಬೇಜಾರಾಯಿತು. ಬಟ್ ನಮ್ಮ ಮೊದಲನೇ ಡಿಸಿಷನ್ ಆ್ಯಸ್ ಅ ಗ್ರೂಪ್ ನಾವು ತಗೊಂಡಿದ್ದು ನಾವು ಕರೋನಾ ವಾರಿಯರ್ಸ್ ಆಗ್ತೀವಿ ಅಂತ. ಸೊ ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೆ, ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡ್ತೀವಿ. ನಾನು ಒಬ್ಬಳೇ ಇವಾಗ ಮೈಸೂರಲ್ಲಿರೋದು, ನನ್ನ ಫ್ರೆಂಡ್ಸ್ ಕೋ ಕಂಟೆಸ್ಟೆಂಟ್ಸ್ ಎಲ್ಲರೂ ಬೆಂಗಳೂರಲ್ಲಿದ್ದಾರೆ. ಬಟ್ ಸಮ್ ಹಾವ್ ಏನಾದರೂ ವಿಲ್ ಫಿಗರ್ ಔಟ್ ಅ ವೇ. ಸೊ ದ್ಯಾಟ್ಸ್ ಇಟ್. ಥ್ಯಾಂಕ್ಸ್ ಗೈಸ್, ನಂಗೆ ಕಮೆಂಟ್ಸ್ ನೋಡಿ ತುಂಬ ಖುಷಿ ಆಗ್ತಾಯಿದೆ. ಒಂದು ಕ್ವೆಶನ್ ಎಲ್ಲರೂ ಕೇಳ್ತಾ ಇರೋದು, ನೀವು ಬಿಗ್ ಬಾಸ್ ಮನೆ ಬಿಟ್ಟು ಹೋಗಿ ನಿಮಗೆ ತುಂಬ ಯುನೋ ಬೇಸರ ಆಯಿತಾ? ಅಫ್ಕೋರ್ಸ್ ನಂಗೆ ಇಲ್ಲಿ ಮನೆಗೆ ಬಂದು ನನ್ನ ರೂಮಲ್ಲಿದ್ದೀನಿ ಇವಾಗ, ದೊಡ್ಡ ರೂಮ್, ಬೆಡ್ರೂಮ್, ಒಬ್ಬಳೇ ಇದ್ದೀನಿ. ಅಯ್ಯೋ, ನನ್ನ ಪಕ್ಕದಲ್ಲಿ ಯಾರು ಶುಭ ಇಲ್ಲ ಮಲ್ಕೊಳ್ಳೋಕ್ಕೆ, ಎದ್ಬಿಟ್ಟು ಪ್ಲೇ ಮಾಡೋಕ್ಕೆ ಸಾಂಗ್ ಇಲ್ಲ. ಐ ರಿಯಲಿ ಡೋಂಟ್ ನೋ. ನಂಗೆ ನಿಜವಾಗ್ಲೂ ಸ್ವಲ್ಪ ಇನ್ನೂ ಡಿಸೋರಿಯೆಂಟ್ ಆಗ್ತಾಯಿದೆ ಅಂತ ಹೇಳ್ಬೋದು. ಎದ್ದ ತಕ್ಷಣ ನಂಗೆ ಸಾಂಗ್ ಇಲ್ಲ ಅಂದರೆ ಅಯ್ಯೋ ನಾನು ಇವಾಗ ಎಲ್ಲಿದ್ದೀನಿ, ಇಲ್ಲಿ ಬಂದಿದ್ದೀನ. ನಂಗೆ ಬಿಗ್ ಬಾಸ್ ವಾಯ್ಸ್ ಅವ್ರು ಅವಾಗ ನಂಗೆ ಬೈತಾಯಿದ್ರು. ದ್ಯಾಟ್ ಏನದು ನಾವಾಡುವ ನುಡಿ ಹಾಡು ಹೇಳ್ತಾಯಿದ್ರು, ನಿಮ್ಮ ಮೈಕನ್ನು ಪರಿಶೀಲಿಸಿಕೊಳ್ಳಿ ಅಂತ ಹೇಳ್ತಾಯಿದ್ರು. ಅವ್ರ ವಾಯ್ಸ್ ಮಿಸ್ ಆಗ್ತಾಯಿದೆ. ನನ್ನ ಕೋ ಕಂಟೆಸ್ಟೆಂಟ್ಸ್ ಅವರು ನಾವು ಇರಿಟೇಟ್ ಮಾಡೋದು, ಜೋಕ್ಸ್ ಮಾಡೋದು ಎಲ್ಲ ಮಿಸ್ ಆಗ್ತಾಯಿದೆ. ತುಂಬ ಭಾರ, ತುಂಬ 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 ಭಾರ ಅನ್ನಿಸ್ತಾ ಇದೆ. ಏನಕ್ಕಂದರೆ ನಮಗೊಂದು ಕ್ಲೋಜರ್ ಸಿಕ್ಕಿಲ್ಲ, ಸಡನ್ನಾಗಿ ಹೊರಡಬೇಕು. ಬಟ್ ಅದೇ ಜೀವನ. ಸೊ ಎಸ್, ಐ ಆಮ್ ಮಿಸ್ಸಿಂಗ್ ಬಿಗ್ ಬಾಸ್ ಅ ಲಾಟ್. ಅದೊಂದು ತುಂಬ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಗಿತ್ತು. ಎಷ್ಟು ಹೇಳಿದ್ರು ನಾನು ಇವಳು ಏನಕ್ಕೆ ಹೇಳಿದ್ದೀನಿ ಹೇಳ್ತಾರೆ ಅಂತ ನೀವು ಅನ್ಕೋಬೋದು. ಬಟ್ ನಿಜವಾಗ್ಲೂ ಮಿಸ್ ಆಗ್ತಾ ಇದೆ. ದ್ಯಾಟ್ಸ್ ದ ಟ್ರೂತ್. ಇನ್ನೊಂದು ಕ್ವೆಶನ್ ಕೇಳಿದ್ದು, ನೀವು ಯಾವ ಉದ್ದೇಶಕ್ಕಾಗಿ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ರಿ? ಯಾವಾಗಲೂ ತುಂಬ ಸಿಂಪಲ್ಲಾಗಿ ಒಂದೇ ಬಣ್ಣದ ಬಟ್ಟೆಯನ್ನು ಧರಿಸ್ಕೊಂಡಿರ್ತೀರಾ, ಯಾಕೆ? ಓಕೆ, ಇದನ್ನು ನಾನು ಅಡ್ರೆಸ್ ಮಾಡ್ತೀನಿ. ಏನಕ್ಕಂದರೆ ನನಗೆ ಶುಭ ಮತ್ತು ವೈಶ್ ಯಾವಾಗಲೂ ಬೈತಾಯಿದ್ರು, ನೀನು ಯಾಕೆ ಒಂದೇ ಕಲರ್ ಡ್ರೆಸ್ ಹಾಕೋತೀಯಾ, ನಿಂಗೆ ಅಷ್ಟು ಕಲರ್ಫುಲ್ ಆಗಿರ್ಬೋದು, ಯಾವಾಗಲೂ ಟ್ರ್ಯಾಕ್ಸಲ್ಲಿ ಇರ್ತೀಯ. ಬಟ್ ಒಂದು ಹೇಳಲ್ಲ, ನಾನು ರಿಯಲ್ ಲೈಫಲ್ಲೂ ಹಾಗೇ ಇರೋದು. ಅಮ್ಮಂಗಂತೂ ಶಿ ಇಸ್ ಫೆಡ್ ಅಪ್, ಅವ್ರಿಗೆ ಸಾಕಾಗೋಗಿದೆ. ನಾನು ಶಾಪಿಂಗ್ ಹೋದರೆ ವಾಪಸ್ ಬರೋದು ಗ್ರೇ ಕಲರ್ ಟಿ ಶರ್ಟ್ಸ್, ಬ್ಲ್ಯಾಕ್ ಕಲರ್ ಟಿ ಶರ್ಟ್ಸ್, ಟ್ರ್ಯಾಕ್ ಪ್ಯಾಂಟ್ಸ್ ಅಷ್ಟೇ ಇರೋದು. ನಾನು ವಾರ್ಡ್ರೋಬ್ ಇವಾಗ ಓಪನ್ ಮಾಡಿ ನೋಡಿದ್ರೆ, ನಾನು ನಿಮ್ಗೆ ತೋರಿಸಿದ್ರೆ ದೇರ್ ಆರ್ ಓನ್ಲಿ ಬ್ಲ್ಯಾಕ್, ಗ್ರೇಸ್ ಅಂಥ ಕಲರ್ಸೇ ಇರೋದು. ನಂಗೆ ರಿಯಲ್ ಲೈಫಲ್ಲಿ ಅಂದರೆ ನಂಗೆ ಕಂಫರ್ಟ್ ತುಂಬ ಮುಖ್ಯ. ಸೊ ಡ್ರೆಸ್ಅಪ್ ನಾನು ಅಫ್ಕೋರ್ಸ್ ಶೂಟಿಂಗ್ ಇದ್ದಾಗ ಡಿಸೈನರ್ ಏನು ಕ್ಲೋತ್ಸ್ ಕೊಡ್ತಾರೆ ಅದನ್ನು ಹಾಕೋತೀನಿ. ಮತ್ತು ಸ್ಯಾಟರ್ಡೇ ಎಪಿಸೋಡ್ಸ್, ಸಂಡೇ ಎಪಿಸೋಡ್ಸ್ ಇದ್ದಾಗ ನಾವೆಲ್ಲ ಡ್ರೆಸ್ಅಪ್ ಮಾಡ್ತಾಯಿದ್ವಿ. ಬಟ್ ವೀಕ್ ಡೇಸ್ ಅಂತೂ ನಾನು ಯಾವಾಗಲೂ ಟ್ರ್ಯಾಕ್ಸಲ್ಲಿ ಇರ್ತಿದ್ದೆ, ಒಂದೇ ಕಲರಲ್ಲಿ. ಅದು ಅಮ್ಮನೂ ಹೇಳಿದ್ರು, ಏನಿದೆ ಎಲ್ಲರೂ ಅಷ್ಟು ಚೆನ್ನಾಗಿ ಕಲರ್ ಬಟ್ಟೆ ಹಾಕಿದ್ದಾರೆ, ನೀನು ಏನಕ್ಕೆ ಒಂದೇ ಬಟ್ಟೆ ಒಂದೇ ಕಲರ್? ಬಟ್ ದ್ಯಾಟ್ ಈಸ್ ಮೀ. ನನಗೆ ತುಂಬ ಕಲರ್ಸ್ ಆ ಥರ ಇರೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ರಿಯಲ್ ಲೈಫಲ್ಲೂ ಐ ಆಮ್ ಅ ವೆರಿ ಸಿಂಪಲ್ ಗರ್ಲ್, ತುಂಬ ಸಿಂಪಲ್ ಹುಡುಗಿ ನಾನು. ಸೊ ಹಾಗಿದ್ದೆ. ನಾನು ಯಾವ ಉದ್ದೇಶಕ್ಕೆ ಬಿಗ್ ಬಾಸ್ ಮನೆಗೆ ಹೋಗಿದ್ದು ಅಂದರೆ, ಅಫ್ಕೋರ್ಸ್ ನೀವು ಲಾಸ್ಟ್ 10 ಇಯರ್ಸಿಂದ
ನನ್ನ ಮೂವಿ ಕ್ಯಾರೆಕ್ಟರ್ಸ್ ನೋಡ್ತಾ ಬರ್ತಾ ಇದ್ದೀರಾ. ನನ್ನ ಪಂಚರಂಗಿ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ, ವೀರಬಾಹು, ಅಣ್ಣ ಬಾಂಡ್, ಅದಕ್ಕೆ ಕನೆಕ್ಟ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನನ್ನ ಕ್ಯಾರೆಕ್ಟರ್ಸ್ಗೆ ಕನೆಕ್ಟ್ ಆಗಿ ನನ್ನ ಪ್ರೋತ್ಸಾಹ ನೀಡಿದ್ದೀರಾ ನೀವೆಲ್ಲರೂ ನನಗೆ. ಬಿಗ್ ಬಾಸ್ ಮನೆಗೆ ಹೋಗಿದ್ದು ನಾನು ರಿಯಲ್ ಲೈಫಲ್ಲಿ ಹೇಗಿರ್ತೀನಿ ಅದನ್ನು ತೋರ್ಸೋಕ್ಕೆ, ಮತ್ತು ಅದಕ್ಕೂ ಐ ಹೋಪ್ ನೀವೆಲ್ಲರೂ ಕನೆಕ್ಟ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಡಿಡ್ ಮೈ ಬೆಸ್ಟ್. ಸೊ ಎಸ್, ನಂಗೆ ಬಿಗ್ ಬಾಸ್ ಹೋಗಿದ್ದ ಉದ್ದೇಶ ಮೇನ್ಲಿ ಅದೇ, ಟು ಕನೆಕ್ಟ್ ವಿತ್ ಮೈ ಆಡಿಯನ್ಸ್, ನನ್ನ ಫ್ಯಾನ್ಸ್ ಜೊತೆ ಕನೆಕ್ಟ್ ಮಾಡೋಕ್ಕೆ. ಮತ್ತು ಎಸ್ ಓಕೆ, ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಮೇಲೆ ನನ್ನ ಜೀವನ ಹೇಗಿದೆ ಅಂತ ಹೇಗಿದೆ ಅಂತ ಕೇಳ್ತಾ ಇದ್ದಾರೆ ಸ್ವಲ್ಪ ಜನರು. ನಂಗೆ ನಿಜವಾಗ್ಲೂ ಇನ್ನೂ ಕನೆಕ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಕ್ಯಾಮ್ರಾಸ್ ಇಲ್ಲ, ನನ್ನ ಮೈಕ್ ಇಲ್ಲ, ಬಿಗ್ ಬಾಸ್ ವಾಯ್ಸ್ ಇಲ್ಲ, ಮತ್ತು ಇಮಿಡಿಯೇಟಾಗಿ ಲಾಕ್ಡೌನ್ ಬೇರೆ ಆಗಿದೆ. ಸೊ ನಾನು ಸ್ಟ್ರೇಟ್ ಬಿಗ್ ಬಾಸ್ ಮನೆಯಿಂದ ಮೈಸೂರಿಗೆ ಬಂದೆ. ಇಲ್ಲಿ ಮನೇಲೇ ಇರಬೇಕು. ಎಕ್ಸ್ಟ್ರೀಮ್ ಟೂ ವರ್ಲ್ಡ್ಸ್ ಅಂತ ಅನ್ನಿಸ್ತಾ ಇದೆ. ಅದು ಹೇಗೆ ಹೇಳಿ, ಎಲ್ಲ ತುಂಬ ಡಲ್ ಆಗಿ ಕಾಣಿಸ್ತಾ ಇದೆ. ಏನಕ್ಕಂದರೆ ನಮ್ಮ ಬಿಗ್ ಬಾಸ್ ಮನೆ ತುಂಬ ಕಲರ್ಫುಲ್ ಆಗಿತ್ತು. ಎವ್ರಿ ಫ್ರೇಮ್ ಅಷ್ಟು ಚೆನ್ನಾಗಿತ್ತು. ಹ್ಯಾಪಿ. ಅದೊಂದು ಸ್ಯಾಟರ್ಡೇ ಅವ್ರು ಬರಲಿಲ್ಲ, ಮೊದಲನೇ ಸ್ಯಾಟರ್ಡೇ ಅಂತ ಹೇಳಿದಾಗ ನಾವೆಲ್ಲ ಎಷ್ಟು ಹತ್ತಿದ್ದೀವಿ ಅಂದರೆ ಲೈಕ್ ನಮ್ಮ ಒಂದು ಹೆಡ್ ಆಫ್ ದ ಫ್ಯಾಮಿಲಿ ಆಗಿದ್ರು ಅವರು. ಸೊ ಈ ಸಾಂಗ್ ನಾನು ಸುದೀಪ್ ಸರ್ಗೆ ಡೆಡಿಕೇಟ್ ಮಾಡ್ತೀನಿ. ನಾವೆಲ್ಲರೂ ಸ್ಯಾಟರ್ಡೇ ಕೂತ್ಕೊಂಡು ಅವ್ರ ಜೊತೆ ಮಾತಾಡೋದು ತುಂಬ ಮಿಸ್ ಮಾಡ್ಕೋತೀನಿ. ಐ ರಿಯಲಿ ಲವ್ ಹಿಮ್. ಆ್ಯಂಡ್ ಎಸ್, ಸ್ವಲ್ಪ ನಡುಕ್ತಾ ಇದೆ ಇವಾಗ ಹಾಡಿದಾಗ, ನರ್ವಸ್ ಆಗ್ತಾ ಇದ್ದೀನಿ. ಓಕೆ, ಯುವರ್ ವಾಯ್ಸ್ ಇಸ್ ಸೂಪರ್, ಥ್ಯಾಂಕ್ ಯು. ವಿಲ್ ಮೀಟ್ ಆಫ್ಟರ್ ಲಾಕ್ಡೌನ್. ಎಸ್, ಇವಾಗ ನಾನು ನೆಕ್ಸ್ಟ್ ಫಿಲ್ಮ್ ಲೋಹಿತ್ ಅವ್ರ ಜೊತೆ ಸೈನ್ ಮಾಡಿದ್ದೀನಿ. ಲೋಹಿತ್ ಅವರು ಮಮ್ಮಿ, ಪ್ರಿಯಾಂಕಾ ಉಪೇಂದ್ರ ಜೊತೆ ಅವರು ಡೈರೆಕ್ಟ್ ಮಾಡಿದ್ದಾರೆ. ಮಮ್ಮಿ, ದೇವಕಿ, ಆಲ್ ದೀಸ್ ಫಿಲ್ಮ್. ಸೊ ನಾನು ನೆಕ್ಸ್ಟ್ ಫಿಲ್ಮ್ ಸೋಲೋ ಫೀಮೇಲ್ ಲೀಡ್ ಆಗಿ ಕನ್ನಡದಲ್ಲಿ ಆ ಪ್ರಾಜೆಕ್ಟ್ ಸೈನ್ ಮಾಡಿದ್ದೀನಿ. ಸೊ ದ್ಯಾಟ್ ವಿಲ್ ಬಿ ಮೈ ನೆಕ್ಸ್ಟ್ ಪ್ರಾಜೆಕ್ಟ್. ಡಿಡ್ ಯು ಮೀಟ್ ಆಲ್ ಕಂಟೆಸ್ಟೆಂಟ್ಸ್? ಮೀಟ್ ಮಾಡೋಕ್ಕಾಗಿಲ್ಲ ಕವಿತಾ ಮ್ಯಾಮ್. ಏನಕ್ಕಂದರೆ ಎಲ್ಲರೂ ಅವ್ರವ್ರ ಮನೇಲಿದ್ದಾರೆ. ನಾವು ಲಾಕ್ಡೌನ್ ಪ್ರೊಸೀಜರ್ ಈಗ ಆ ರೂಲ್ಸ್ ಬ್ರೇಕ್ ಮಾಡೋಕ್ಕಾಗಲ್ಲ. ಐ ಆಮ್ ಇನ್ ಟಚ್ ವಿತ್ ಆಲ್ ಆಫ್ ದೆಮ್. ನನಗೆ ಎಲ್ಲರೂ ದೇ ಆರ್ ಆಲ್ ಮೈ ಬಡೀಸ್. ಇವರನ್ನ ನಾನು ಲೈಫ್ ಲಾಂಗ್ ಮರೆಯಲ್ಲ. ಸೊ ನಾವು ನಮ್ಮದೇ ಒಂದು ವಾಟ್ಸಾಪ್ ಗ್ರೂಪ್ ಇದೆ. ನಾವೆಲ್ಲರೂ ದಿನ ಟಚಲ್ಲಿದ್ದೀವಿ. ಆ ಕಡೆ ಈ ಕಡೆ ವಾಯ್ಸ್ ನೋಟ್ಸ್ ಕಳಿಸ್ತೀವಿ. ವಿ ಮಿಸ್ ಯು, ವಿ ಮಿಸ್ ದ್ಯಾಟ್ ಅಂತ. ಒಬ್ಬೊಬ್ರು ಒಂದೊಂದ್ಸಲ ಬಿಗ್ ಬಾಸ್ ಥರ ವಾಯ್ಸ್ ನೋಟ್ ಕಳಿಸ್ತಾರೆ. ಸೊ ಅವ್ರ ಜೊತೆನೇ ಇವಾಗ ಮೇಜರಾಗಿ ನಾನು ಟಚಲ್ಲಿರೋದು. ಕೀಪ್ ಸ್ಮೈಲಿಂಗ್. ಎಸ್ ಪಲ್ಲವಿ, ಥ್ಯಾಂಕ್ ಯು. ಐ ವಿಲ್ ಕೀಪ್ ಸ್ಮೈಲಿಂಗ್. ಮೈ ವಾಯ್ಸ್ ವಾಸ್ ಗುಡ್. ಐ ಕ್ಯಾನ್ ಪರ್ಫಾರ್ಮ್ ಬೆಟರ್, ಬಟ್ ಇವಾಗ ಸ್ವಲ್ಪ ನರ್ವಸ್ ಆಗಿ ಹೆಂಗೆಂಗೋ ಆಡ್ಬಿಟ್ಟೆ ಅಂತ ಅನಿಸುತ್ತೆ. ಬಟ್ ಥ್ಯಾಂಕ್ ಯು. ಆಫ್ಟರ್ ಕಮಿಂಗ್ ಫ್ರಮ್ ಬಿಗ್ ಬಾಸ್, ವಾಟ್ ಡಿಡ್ ಯು ಡೂ ಫಸ್ಟ್ ಏನು ಮಾಡಿದ್ರು ಅಂದರೆ, ಅಲ್ಲಿಂದಾನೇ ನನ್ನ ಫೋನ್ ನನ್ನ ಹತ್ರ ಇರಲಿಲ್ಲ. ಸೊ ನಮ್ಮ ಕಲರ್ಸ್ ಟೀಮಿಂದ ಒಬ್ಬರು ಫೋನ್ ತೊಗೊಂಡು ಅಮ್ಮಂಗೆ ಫೋನ್ ಮಾಡಿ, ಪ್ಲೀಸ್ ನಂಗೆ ಏನೇನು ಇಷ್ಟ ತಿನ್ನೋಕ್ಕೆ ಅದನ್ನೆಲ್ಲ ಅಡುಗೆ ಮಾಡಿಟ್ಟಿರು. ನಾನು ಇವಾಗ ಹೊರಡ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರೋಕ್ಕೆ ಒಂದು 3 hours ಆಗುತ್ತೆ. ಸೊ ನಮ್ಮ ಕೊಡಗಿನ ಡಿಶಸ್ ಮಾಡಿದರು. ಚಿಕನ್ ಕರಿ ಮತ್ತು ಪಾಪುಟ್ಟು ಅಂತ. ದ್ಯಾಟ್ ಈಸ್ ಮೈ ಫೇವ್ರೆಟ್. ಬಂದ ತಕ್ಷಣ ಅದನ್ನು ತುಂಬ 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 ಚೆನ್ನಾಗಿ ತಿಂದೆ. ಥ್ಯಾಂಕ್ ಯು ಸಂಸು. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ. ಮೈ ಫೇಸ್ ಇಸ್ ನಾಟ್ ಕ್ಲಿಯರ್ ನೌ. ಪಾಬ್ಲೋ ಇಸ್ ರೈಟ್ ಹಿಯರ್. ರೇಣುಕಾ ಇಲ್ಲೇ ಇದ್ದಾನೆ. ಗುಡ್ ಟು ಸೇ ಹಾಯ್. ಓಕೆ, ಅವನು ಹೇಗೆ ಆಗ್ಬಿಟ್ಟಿದ್ದಾನೆ ಅಂದರೆ, ಹಿ ಈಸ್ ನಾಟ್ ನನ್ನ ಸೈಡ್ನ, ಈಸ್ ನಾಟ್ ಲೀವಿಂಗ್ ಮೈ ಸೈಡ್. ಯಾವಾಗಲೂ ಅಂಟ್ಕೊಂಡಿರ್ತಾನೆ ನನ್ನ ಮಗ. ಪರ್ಫಾರ್ಮೆನ್ಸ್ ಫಸ್ಟ್ ಐ ಹೇಟೆಡ್ ಯು, ದೆನ್ ಐ ಸ್ಟಾರ್ಟೆಡ್ ಲೈಕಿಂಗ್. ಥ್ಯಾಂಕ್ ಯು ಚಂದ್ರಕಾಂತ್. ದಯವಿಟ್ಟು ಹೇಟ್ ಮಾಡಬೇಡಿ ನನ್ನ. ಕೀಪ್ ಸ್ಮೈಲಿಂಗ್ ಎವ್ರಿ ಟೈಮ್ ಆ್ಯಂಡ್ ಎವ್ರಿ ಡೇ ಅಕ್ಕ. ದ್ಯಾಟ್ಸ್ ಆಲ್ ವಿ ನೀಡ್. ಓಕೆ, ಸೋ ನೈಸ್ ಟು ಇಂಟ್ರ್ಯಾಕ್ಟ್ ನಿಮ್ಮ ಜೊತೆ. ನೀವೆಲ್ಲ ಬಿಗ್ ಬಾಸ್ ನಮ್ಮನ್ನ ಫಸ್ಟ್ ಡೇಯಿಂದ ನೋಡ್ತಾ ಬಂದಿದ್ದೀರಾ.
Nidima, you shared an incident about rocking star Yash. ಯಶ್ ನಾವೆಲ್ಲ ಮೈಸೂರವರು. ಸೊ ಅದೊಂದು ಇನ್ಸಿಡೆಂಟ್ ನಡೆದಿದ್ದು ಕಾಲೇಜಲ್ಲಿ ವಿಚ್ ವಾಸ್ ಟೂ ಫನಿ. ನಾವಿನ್ನೂ ಅದನ್ನು ನೆನೆಸ್ಕೊಂಡು ನಗ್ತಾ ಇರ್ತೀವಿ. ಮಾಲೆ ಪಿಟಾಕಿ ಅಂತ. ಬಟ್ ನಾವು ಐ ಆಮ್ ಸೂಪರ್ ಪ್ರೌಡ್ ಆಫ್ ಹಿಮ್. ಅವರು ನಮ್ಮ ಇಂಡಸ್ಟ್ರಿನ ಇನ್ನೊಂದು ಲೆವೆಲಿಗೆ ತಗೊಂಡು ಹೋಗಿದ್ದಾರೆ. ಹೀ ಈಸ್ ಸೂಪರ್. ಐ ಲವ್ ಹಿಮ್. ಥ್ಯಾಂಕ್ ಯು. ಹೌದು, ನಾನು ಮತ್ತು ಶುಭ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಡುಗೆ ಮಾಡೋ ಶೋ. ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಫನಿ. ಯಾಕಂದರೆ ನಾವು ಯಾವಾಗಲೂ ನಿನಗೆ ಪೊಟೇಟೊ ಜಾಸ್ತಿ ಆಯಿತು, ನಿನ್ನ ಕ್ಯಾರೆಟ್ ಜಾಸ್ತಿ ಆಯಿತು, ನಿಂಗೆ ಆನಿಯನ್ ಸ್ವಲ್ಪ ಈ ಕಡೆ ಕೊಡು, ಯಾಕಂದರೆ ನಾವು ರೇಷನ್ನಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ. ಸೊ ಆ ಥರ ಕೋಳಿ ಜಗಳ ಆಡ್ತಿದ್ವಿ. ಇವಾಗ ಏನಾಯಿತು ಅಂದರೆ, ಈ ಲೈವ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಳೆ ಬರೋಕ್ಕೆ ಶುರು ಆಯಿತು. ಬ್ರೈಟ್ ಆಗಿತ್ತು, ಸಡನ್ನಾಗಿ ಫುಲ್ ಮೋಡ ಕಟ್ಬಿಟ್ಟು ಡಲ್ ಆಯಿತು. ಅದಕ್ಕೆ ನನ್ನ ಫೇಸ್ ಕ್ಲಿಯರ್ ಆಗ್ತಿಲ್ಲ. ಎಸ್, ಕಮ್ ಬ್ಯಾಕ್ ವಿತ್ ಅ ಬ್ಲಾಸ್ಟ್ ಟು ಇಂಡಸ್ಟ್ರಿ. ಎಸ್ ಸಹನಾ, ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಾಂಬೆಯಲ್ಲಿದ್ದು ಸ್ವಲ್ಪ ಟೈಮ್ ಕಳೆದು ಹೋಗಿದ್ದೆ. ಬಟ್ ಇವಾಗ ನಾನು ಕಮಿಂಗ್ ಬ್ಯಾಕ್ ವಿತ್ ಅ ಬ್ಲಾಸ್ಟ್. ನಂಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಸೊ ಯು ಆರ್ ವೆರಿ ಸ್ಟ್ರಾಂಗ್, ಬಿ ದ ಸೇಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು. ದುಃಖ ನಾನು ಹೇಳ್ದಂಗೆ ಆಗುತ್ತೆ. ಎಲ್ಲರಿಗೂ ಒಂದೊಂದು ಸ್ಟೋರಿ ಇರುತ್ತೆ. ಬಟ್ ಮುಗ್ದೋಯ್ತು, ಮೂವ್ ಆನ್. ಆ ದುಃಖದ ಬಗ್ಗೆ ಯೋಚನೆ ಮಾಡ್ಕೊಂಡಿರೋಕ್ಕಾಗಲ್ಲ. ವಾಟ್ ನೆಕ್ಸ್ಟ್ ಅಂತ ಮೂವ್ ಆನ್ ಮಾಡ್ಕೊಂಡು ಹೋಗಬೇಕು. ಥ್ಯಾಂಕ್ ಯು ರಂಜಿನಿ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ಫಾರ್ ಎವ್ರಿಥಿಂಗ್. ಮತ್ತೆ ಇಮೋಷನಲ್ ಆಗ್ತಾ ಇದ್ದೀನಿ, ಬಟ್ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಗೈಸ್. Going to miss Big Boss and you guys, so thank you. Bye everyone.